ಪವರ್ ಶೇರಿಂಗು ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಹಿರಂಗ ಹೇಳಿಕೆ ನೀಡ್ತಾ ಇರೋ ನಾಯಕರಿಗೆ ನೋಟಿಸ್ ಇಲ್ಲ. ಜಾರಕಿಹೊಳಿ ಸೇರಿ ಯಾವ ನಾಯಕರಿಗೂ ಕೂಡ ನೋಟಿಸ್ ಸರ್ವ್ ಮಾಡಲ್ಲ. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಸ್ಪಷ್ಟನೆ. ಯಾರು ಈ ವದಂತಿ ಹಬ್ಬಿಸ್ತಿದಾರೋ ನನಗೆ ಗೊತ್ತಿಲ್ಲ, ಯಾವ ಸಚಿವರಿಗೂ ನೋಟಿಸ್ ಕೊಡಲಿಕ್ಕೆ ಕಾರಣ ಇಲ್ಲ ಅಂಥೇಳಿ ಸುರ್ಜೇವಾಲಾ ಹೇಳಿದ್ದಾರೆ. ನಿನ್ನೆ ಪಬ್ಲಿಕ್ ಟಿವಿ ಜೊತೆಗೆ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಕೆಪಿಸಿಸಿ ಕಾರ್ಯಾಧ್ಯಕ್ಷರಾಗಿರುವಂತಹ ಮಂಜುನಾಥ ಭಂಡಾರಿ ಅವರು ಹೇಳ್ತಾರೆ, ನಾವು ನೋಟಿಸ್ ಕೊಡಲಿಕ್ಕೆ ಸಿದ್ಧತೆಯನ್ನು ಮಾಡಿದ್ದೀವಿ 4-5 ಜನ ಸಚಿವರಿಗೆ, ಬಹಿರಂಗ ಹೇಳಿಕೆ ಕೊಡ್ತಾ ಇರೋರಿಗೆ ಅಂತ. ಈಗ ನೋಡಿದರೆ ಸುರ್ಜೇವಾಲಾ ಅವರು ಆ ರೀತಿಯ ಬೆಳವಣಿಗೆಗಳು ಬಂದಿಲ್ಲ, ಆ ರೀತಿಯ ಪ್ರಮೇಯವೂ ಕೂಡ ನಮ್ಮ ಮುಂದಿಲ್ಲ ಅಂತ ಹೇಳ್ತಿದ್ದಾರೆ. ಅಂದರೆ ಏನಾಗ್ತಾ ಇದೆ ರಾಜ್ಯ ಕಾಂಗ್ರೆಸ್ನಲ್ಲಿ ಅಂಥೇಳಿ ಕೋಆರ್ಡಿನೇಷನ್ನೇ ಇಲ್ವಾ? ಒಬ್ಬರು ಮಾಡುವಂತಹ ಕೆಲಸ ಮತ್ತೊಬ್ಬರಿಗೆ ಗೊತ್ತಾಗ್ತಾ ಇಲ್ವಾ? ಎಲ್ಲವೂ ಕೂಡ ಪ್ರಶ್ನಾರ್ಥಕ ಚಿಹ್ನೆಯಾಗಿಯೇ ಉಳಿತಾ ಇದೆ. सर, एक राज्य के राजकारण में चर्चा चालू है कि सतीश जारकिहोली जी को नोटिस, क्या है सच है कि सतीश जारकिहोली को नोटिस दिया गया है? मुझे नहीं पता कौन ये मनगढ़ंत और बेकार की बातें बना रहा है. मेरा आपसे आग्रह है, क्योंकि बेलगांव का मीडिया बहुत जिम्मेवार है और मैं आपका आदर बहुत करता हूँ. इस वजह से जिस प्रकार से संयम और जिम्मेवारी से आप काम करते हैं, उसके लिए आपको साधुवाद है. ना किसी मिनिस्टर को, ना किसी और व्यक्ति को, और कोई कारण भी नहीं है. तो इस प्रकार की भाजपा द्वारा प्रायोजित बेबुनियाद बातों पर विश्वास मत करिए. क्या केपीसीसी अध्यक्ष का बदलाव का चर्चा चालू है क्या सर? मैंने अभी आपको बताया कि केपीसीसी के अध्यक्ष आ रहे हैं, तो बदलाव होता तो आ क्यों रहे? ಇದು ರಾಜ್ಯ ಕಾಂಗ್ರೆಸ್ನ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರ ಸ್ಪಷ್ಟನೆ. ಯಾರಿಗೂ ನೋಟಿಸ್ ಕೊಡಲ್ಲ, ನೋಟಿಸ್ ಕೊಡುವಂತಹ ಪ್ರಮೇಯ ಬಂದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದ್ದಾರೆ. ನಿನ್ನೆ ಮಂಜುನಾಥ್ ಭಂಡಾರಿ ಅವರು ಯಾಕೆ ಆ ರೀತಿಯ ಸ್ಟೇಟ್ಮೆಂಟನ್ನು ಕೊಟ್ಟರು? AICC ಸೂಚನೆ ಇಲ್ಲದೇನೆ ಆ ರೀತಿಯ ಮೆಸೇಜನ್ನು ಪಾಸ್ ಮಾಡಿದ್ರ? ಎಲ್ಲವೂ ಕೂಡ ಗೊಂದಲವಾಗಿ ರಾಜ್ಯ ಕಾಂಗ್ರೆಸ್ನಲ್ಲಿ ನಿರ್ಮಾಣವಾಗ್ತಾ ಇದೆ.